ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗೊಂದು ಸಿಂಪಲ್ ಆಗಿ ಮಟನ್ ಪುಳಿ ಮುಂಚಿ ರೆಸಿಪಿನ ಹೇಳ್ಕೊಡ್ತೀನಿ. ಇದಂತೂ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆಯೇ ಒಂದು ಸ್ವಲ್ಪ ಅರಶಿನ, 1 ಟೀ ಸ್ಪೂನ್ ಆಗುವಷ್ಟು ಅರಶಿನ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, ಹಾಗೆಯೇ ಮತ್ತೊಂದು 2 ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿನ ಸೇರಿಸ್ಕೊಬೇಕು. ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ. ಅರ್ಧ ಗಂಟೆ ಎತ್ತಿಟ್ಕೊಂಡ್ಮೇಲೆ ನಾವು ಅದಕ್ಕೆ 4 ಲೋಟ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಡಬೇಕು. ಮುಚ್ಚಿಬಿಟ್ಟು ಕಮ್ಮಿ ಅಂದ್ರೂ 20-25 ಮಿನಿಟ್ಸ್ ಹಾಗೇ ಬೇಯಿಸ್ಕೊಬೇಕು. ಕುಕ್ಕರ್ನಲ್ಲಾದರೂ ಬೇಯೋದಕ್ಕೆ ಇಡ್ಬೋದು, ಹಾಗೆ ನಾರ್ಮಲಾಗಿ ಬೇಯೋದಕ್ಕೂ ಇಡ್ಬೋದು. ನಾರ್ಮಲ್ ಆಗಾದರೆ 20-25 ಮಿನಿಟ್ಸ್ ಬೇಕಾಗುತ್ತೆ ಬೇಯೋದಕ್ಕೆ. ನೀರೆಲ್ಲ ಹಾಕಿರೋ ನೀರೇನು ತುಂಬಾ ಕಮ್ಮಿ ಆಗುತ್ತೆ. ಅಷ್ಟೊತ್ತಿಗೆ ಮಟನ್ನು ಬೆಂದಿರುತ್ತೆ, ಹಾಗೆಯೇ ಮಸಾಲನೂ ಚೆನ್ನಾಗಿ ಎಳ್ಕೊಂಡಿರುತ್ತೆ ಮಾಂಸಕ್ಕೆಲ್ಲ. ತುಂಬ ಕಮ್ಮಿ ಆಯಿತು ಅಂದಾಗ ಕೊನೆಯದಾಗಿ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದರೆ ಆಯಿತು, ರೆಡಿಯಾಗುತ್ತೆ ಚಿಕನ್ ಪುಳಿ ಮುಂಚಿ.